ದೂರ ಆಗಿದ್ವಿ ಅಥವಾ ನೆನಪು ಅನ್ನೋ ಥರ ಈಗ ಅವ್ರು ನೆನಪಾಗಿ ಹೋಗಿದ್ದಾರೆ ನಮಗೆ. ಜಗಳ ಕೋಪ ತಾಪನ ಎದುರುಗಡೆ ಮುಗಿಸ್ಕೊಂಡ್ಬಿಡ್ಬೇಕು. ಅವತ್ತು ಮಾತು ಬಿಡೋದು, ದೂರ ಇರೋದು ಮಾಡ್ಕೋಬಾರ್ದು. ಅನ್ನಿಸ್ದಾಗ ಯಾರು ಒಬ್ರು ನೋಡ್ಬೇಕು ಅನಿಸ್ತದಪ್ಪ ನಾವು ನೋಡ್ಬೇಕು. ಯಾಕಂದರೆ ಇವತ್ತಿದ್ದವ್ರು ನಾಳೆ ಇರಲ್ಲ. ಕರ್ನಾಟಕದಲ್ಲಿ ಜನಪ್ರಿಯ ನಿರೂಪಕಿಯಾಗಿ ಗುರುತಿಸ್ಕೊಂಡವರು ಸಾಕಷ್ಟು, ಅಂದರೆ 40 ವರ್ಷಗಳಿಂದ ನಮ್ಮ ಕರ್ನಾಟಕದ ಜನ ಅಪರ್ಣಾ ಮೇಡಮ್ ಅವರ ಮಾತುಗಳನ್ನು, ಸುಲಲಿತವಾದ ಕನ್ನಡ ಭಾಷೆಯನ್ನು ಕೇಳ್ತಾ ಇದ್ದಾರೆ. ಇನ್ನಷ್ಟು ಮಾತಾಡಬೇಕು, ಆಕೆ ಮಾತಾಡ್ತಿದ್ರೆ ಆಕೆ ಮಾತಾಡೋದನ್ನು ನೋಡೋದೇ ಒಂದು ಚಂದ ಅನ್ನೋಂಥವ್ರು. ಆಕೆ ಬಾಯಲ್ಲಿ ಬರ್ತಕ್ಕಂಥ ಪದಗಳನ್ನು ಕೇಳಿಸ್ಕೊಂಡು ಅದರ ಅರ್ಥನೇ ಗೊತ್ತಿಲ್ಲದೆ ಶಬ್ದಕೋಶವನ್ನು ತೆಗೆದು ನೋಡ್ತಕ್ಕಂಥ ಎಷ್ಟೋ ಜನರುಗಳಿದ್ರು. ಇನ್ನಷ್ಟು ಮಾತಾಡಲಿ ಅಂತ ಬಯಸ್ತಾ ಇದ್ರು. ಆದರೆ ಇವತ್ತು ಅಪರ್ಣಾ ಮೇಡಮ್ ಮಾತನ್ನೇ ನಿಲ್ಲಿಸಿದ್ದಾರೆ. ಹಿಂದೆಂದೂ ಭಾರತ ಲೋಕಕ್ಕೆ ಹೋಗಿದ್ದಾರೆ. ಸೊ ಅವ್ರ ಜೊತೆಗೆ ಮಜಾ ಟಾಕೀಸ್ನಲ್ಲಿ ಸುಮಾರು 7 ವರ್ಷಗಳ ಕಾಲ ನಿರಂತರವಾಗಿ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಸ್ನೇಹ, ಸಂಬಂಧ, ಬಾಂಧವ್ಯ ಎಲ್ಲವೂ ಇತ್ತು. ರೆಮೋ ಮೇಡಮ್ ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಹಾಯ್ ಮೇಡಮ್, ಹೇಗಿದ್ದೀರಾ ಅನ್ನೋಂಥ ಕೇಳೋ ಸಂದರ್ಭ ಅಲ್ಲ, ಬಟ್ ನಿಮ್ಮ ಒಂದು ಗೆಳತಿ ಅಥವಾ ಏನು ಹೇಳ್ತಾರೆ ಸೀನಿಯರ್ನ ಕಳ್ಕೊಂಡಿರ್ತಕ್ಕಂಥದ್ದು ಎಷ್ಟು ದುಃಖ ಇದೆ ಅನ್ನೋಂಥದ್ದು. ಅದನ್ನು ನಾವು ಮಾತಲ್ಲಿ ಹೇಳೋಕ್ಕಾಗ್ತಾಯಿಲ್ಲ. ತುಂಬ ನೋವಿದೆ. ಯಾಕಂದರೆ ಇಷ್ಟು ಬೇಗ ನಮ್ಮೆಲ್ಲರನ್ನ ಬಿಟ್ಟೋಗ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಇತ್ತೀಚೆಗೆ ಸಿಗಬೇಕಂತ ಕೂಡ ಮಾತಾಡಿದ್ವಿ. ಫೋನ್ಗಳಲ್ಲಿ ಕಾನ್ವರ್ಸೇಷನ್ಸ್ ಇತ್ತು. ಯಾಕಂದರೆ ನಾವು ಮಜಾ ಟಾಕೀಸ್ ಮುಗಿದ ತಕ್ಷಣ ಏನು ಮಾತಾಡದೇ ಇರೋದು, ಟಚಲ್ಲಿ ಇಲ್ದಿರೋದು ಆ ಥರ ಇರಲಿಲ್ಲ. ಹಾಗಾಗಿ ನಾವೇನು ದೂರ ಆಗಿದ್ವಿ ಅಥವಾ ನೆನಪು ಅನ್ನೋ ಥರ ಈಗ ಅವ್ರು ನೆನಪಾಗಿ ಹೋಗಿದ್ದಾರೆ ನಮಗೆ. ಒಳ್ಳೊಳ್ಳೆ ನೆನಪನ್ನ ಹಂಚ್ಕೊಂಡಿದ್ದೀವಿ, ಒಳ್ಳೊಳ್ಳೆ ಟೈಮ್ಗಳನ್ನ ನಾವು ಸ್ಪೆಂಡ್ ಮಾಡಿದ್ದೀವಿ. ತುಂಬ ನೋವಿದೆ, ಅದನ್ನು ಹೇಳ್ಕೊಳೋಕ್ಕೂ ನಿಜವಾಗ್ಲೂ ಆಗ್ತಾಯಿಲ್ಲ. ಯಾಕಂದರೆ ಒಂದು ಶಾಕಿಂಗು, ಇನ್ನೊಂದು ನಷ್ಟ ಆಗಿದೆ. ಅದೊಂಥರ ಸ್ನೇಹಕ್ಕೆ ನಷ್ಟ ಆಗಿದೆ. ನಮ್ಮ ಸ್ನೇಹಕ್ಕೆ ನಾವೊಂದು ಕುಟುಂಬ ಸದಸ್ಯರ ಥರ ಇದ್ವಿ, ಅಲ್ಲೊಬ್ಬರನ್ನ ಕಳ್ಕೊಂಡಿದ್ದೀವಿ ಅನ್ನಿಸ್ತಾ ಇದೆ. ದೇವರ ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ. ಮತ್ತೆ ಇನ್ನೊಂದು ಒಂದು ಅಪ್ಪಟ ಕನ್ನಡತಿ ನಮಗೆ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ. ಒನ್ ಆ್ಯಂಡ್ ಓನ್ಲಿ ಅಂತಲೇ ನಾನು ಕರಿತಾ ಇದ್ದಿದ್ದು ಅವ್ರನ್ನ. ಅಪರ್ಣ ಅಂತನೂ ಅಲ್ಲ, ವರಲಕ್ಷ್ಮಿ ಅಂತನಲ್ಲ, ಒನ್ ಆ್ಯಂಡ್ ಓನ್ಲಿ ಅಂತಲೇ ಕರಿತಾ ಇದ್ದೆ. ಅವರು ಒನ್ ಆ್ಯಂಡ್ ಓನ್ಲಿ. ರೆಮೋಜಿ, ಅಂದರೆ ನಿನ್ನೆ ಇದ್ದವರು ಈಗಿರಲ್ಲ. ಬದುಕು ಎಷ್ಟು ನಶ್ವರ ಅನ್ಸೋಕ್ಕೆ ಶುರುವಾಗುತ್ತೆ. ಎಸ್ಪೆಷಲಿ ಈ ಥರ ಒಂದು ವ್ಯಕ್ತಿತ್ವ ಉಳ್ಳಂಥ ಮನಸ್ಸುಗಳನ್ನು ನಾವು ಕಳ್ಕೊಂಡಾಗ. ಸೊ ಹೇಗೆ ಸ್ಮರಿಸ್ಕೊಳ್ಬೇಕು ಅನ್ನುವಂಥದ್ದೇ ಗೊತ್ತಾಗಲ್ಲ. ಆ ದಿನಗಳನ್ನ ಮೆಲುಕು ಹಾಕಬೇಕಾ ಅಥವಾ ಇನ್ಯಾವತ್ತೂ ಕೂಡ ನಾವು ಅವ್ರ ಜೊತೆ ಮಾತಾಡಲ್ಲ ಅನ್ನುವಂಥ ಘಟನೆಗಳನ್ನು ನೆನಕೊಂಡು ಅಳಬೇಕಾ ಗೊತ್ತಾಗ್ತಿಲ್ಲ. ಸೊ ಬದುಕು ಎಷ್ಟು ನಶ್ವರ ಅಂತ ನಿಮಗೆ ಅನಿಸುತ್ತೆ ಈ ಇನ್ಸಿಡೆಂಟ್ನ ನೋಡಿದಾಗ? ಅಲ್ಲ, ಪ್ರತಿಯೊಂದು ಇನ್ಸಿಡೆಂಟ್ ಹಂಗೆ ನೋಡೋಕೆ ಹೋದಾಗ ನಮಗೆ ಪ್ರತಿಯೊಂದು ಇನ್ಸಿಡೆಂಟ್ ನಮಗೆ ಪಾಠಗಳನ್ನ ಕಲಿಸುತ್ತೆ. ಅದು ನಾವು ಆ ಕ್ಷಣ ಕಲಿತೀವಿ. ಮತ್ತು ದ್ವೇಷ ಅನ್ನೋದು, ಬೇಜಾರು ಅನ್ನೋದು ಆ ಥರ ಎಲ್ಲ ಇದ್ದೇ ಇರುತ್ತೆ. ನಾನು ಅದೇ ಅನ್ಸೋದು ಏನಂದರೆ, ಈ ಒಂದು ನಮ್ಮ ಮೊದಲನೇದಾಗಿ ಏನಂದರೆ, ಈಗ ಸ್ನೇಹ, ಪ್ರೀತಿ, ನಾವೊಬ್ಬರು ಒಂದು ಬಾಂಧವ್ಯ ಬೆಳೆಸ್ಕೊಂಡಿದ್ದೀವಿ ಅಂದಾಗ ಜಗಳ ಕೋಪ ತಾಪನ ಎದುರುಗಡೆ ಮುಗಿಸ್ಕೊಂಡ್ಬಿಡ್ಬೇಕು. ಅವತ್ತು ಮಾತು ಬಿಡೋದು, ದೂರ ಇರೋದು ಮಾಡ್ಕೋಬಾರ್ದು. ಅನ್ನಿಸ್ದಾಗ ಯಾರು ಒಬ್ರು ನೋಡ್ಬೇಕು ಅನಿಸ್ತದಪ್ಪ ನಾವು ನೋಡ್ಬಿಡ್ಬೇಕು. ಯಾಕಂದರೆ ಇವತ್ತಿದ್ದವ್ರು ನಾಳೆ ಇರೋಲ್ಲ. ಮಾತಾಡ್ಬೇಕು ಅನ್ಸ್ದಾಗ ಮಾತಾಡ್ಬಿಡ್ಬೇಕು. ಅಷ್ಟೇ ನಾನು ಹೇಳೋದು. ಬದುಕನ್ನು ಹೇಗೆ ನೋಡಬೇಕು, ಈ ಥರದ್ದು ನೀವೇ ಹೇಳ್ತಿದ್ರಿ. ಇವಾಗ ಅನ್ಕೋತೀವಿ ಮುಂದೆ ಯಾವತ್ತೂ ಕೂಡ ಜಿದ್ದು ಸಾಧಿಸಬಾರ್ದು, ದ್ವೇಷ ಬೇಡ ಅಂತ. ಬಟ್ ಮತ್ತೆ ನೆಕ್ಸ್ಟ್ ಮೂಮೆಂಟಲ್ಲಿ ಅದನ್ನು ಮಾಡ್ತೀವಿ. ಬಟ್ ಬದುಕನ್ನು ಹೇಗೆ ನೋಡಬೇಕು ರೆಮೋ, ಏನು ಹೇಳ್ತಾರೆ ಅಂತ? ಅಲ್ಲ, ಈಗ ನೋಡಿ, ನಾವೇನು ಜೀವನ ಮಾಡ್ತಿದ್ದೀವಿ ಅಷ್ಟೇ ಸತ್ಯ. ಈ ಕ್ಷಣ ಏನು ಮಾಡ್ತಿದ್ದೀವಿ ಅಷ್ಟೇ. ಮುಂದಕ್ಕೆ ಏನು ಮಾಡ್ತೀವಿ ಆದಷ್ಟು ಎಷ್ಟು ಒಳ್ಳೇದಾಗುತ್ತೋ ಅಷ್ಟು ಒಳ್ಳೇದು ಮಾಡ್ತಾ ಹೋಗಬೇಕು ಅಷ್ಟೇ. ಈ ಸಂದರ್ಭದಲ್ಲಿ ನಿಜವಾಗ್ಲೂ ಮಾತಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಎಷ್ಟೊಂದು ಸಲ ನಾನು ಕನ್ನಡ ಡೌಟ್ ಆದಾಗ ನಾನು ಫೋನ್ ಮಾಡಿ ಕೇಳಿದ್ದುಂಟು ಅವ್ರನ್ನ. ನಾನು ಕನ್ನಡ ನಿಘಂಟು ಅಂತ ಕರಿತಿದ್ದೆ ಅವ್ರನ್ನ. ಫೋನ್ ಮಾಡಿ ಕೇಳ್ತೀವಿ, ಇದಕ್ಕೆ ಏನಂತಾರೆ ಇಂಗ್ಲೀಷಲ್ಲಿ, ಈ ವರ್ಡ್ಗೆ ಕನ್ನಡದಲ್ಲಿ ಏನಂತಾರೆ ನನಗೆ ಗೊತ್ತಾಗಬೇಕು ಅಂತ. ಸೊ ಅವರೇ ಇಲ್ಲ ಪದಗಳು ಕೊಡೋಕ್ಕೆ. ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಅಷ್ಟೇ. ಕೊನೆಯದಾಗಿ ಅವ್ರ ಜೊತೆ ಮಾತನಾಡಿದ್ದು ಯಾವೆಲ್ಲ ವಿಚಾರಗಳನ್ನು ನೀವು ಹಂಚ್ಕೊಂಡ್ರಿ ಅನ್ನುವಂಥದ್ದು? ಅವ್ರ ಜೊತೆ ಹಂಚ್ಕೋತಾ ಬಂದು ಹೇಳೋದಲ್ಲ, ಬರೀ ನಗು ಬಿಟ್ಟರೆ ಸಂಗೀತ, ಸಾಹಿತ್ಯ ಅವರಷ್ಟೇ ಮಾತಾಡ್ತಿದ್ದಾರೆ. ರೇಮೋ, ನೀವು ಒಂದು ಬುಕ್ ಬರೀಬೇಕು. ನಾನು ಬರೆದ ಹಾಡುಗಳನ್ನೆಲ್ಲ ಅವ್ರು ಕೇಳಿಸಿದ್ದೆ. ಆಗ ನೀವು ಒಂದು ಬುಕ್ ಬರೀಬೇಕ್ರಿ, ನಾನೇ ಫಂಕ್ಷನ್ನ ನಾನೇ ಹೋಸ್ಟ್ ಮಾಡ್ತೀನಿ, ನಾನೇ ಇದು ಮಾಡ್ತೀನಿ, ದಯವಿಟ್ಟು ಒಂದು ಬುಕ್ ಬರೀಬೇಕು ನೀವು, ಈ ಸಾಂಗ್ಸ್ದೆಲ್ಲ ನಿಮ್ಮದು ಅಂತ ತುಂಬ ಅಂದರೆ ಎನ್ಕರೇಜ್ ಮಾಡೋರು. ಆ ಥರ ಎನ್ಕರೇಜ್ ಮಾಡೋರು ಕಮ್ಮಿ. ಅದ್ರಲ್ಲಿ ಒಬ್ಬರನ್ನ ಕಳ್ಕೊಂಡಿದ್ದೀವಿ. ಸ್ಟೇಜ್ ಮೇಲೆ ನಿಂತ್ಕೊಂಡು ಅಷ್ಟೊಂದು ನಿರರ್ಗಳವಾಗಿ ಮಾತನಾಡುವಂಥ ವ್ಯಕ್ತಿತ್ವ, ಅದೊಂದು ಸುಂದರವಾದ ಮನಸ್ಸು. ಇವತ್ತು ಪಿಂಕ್ ಸಾರಿ ಉಟ್ಕೊಂಡು ಮಲಗಿದ್ದಾರೆ. ಸೊ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕು, ಜಸ್ಟ್ ಒಂದು 10 ನಿಮಿಷ ರೆಸ್ಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಅದು ಮೃತದೇಹ ಅಂತ ಅನ್ಸೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ಥರ ನೋಡೋದಕ್ಕೆ ಹೇಗೆ ಅನಿಸ್ತಾ ಇದೆ, ಎಷ್ಟು ಕಷ್ಟ ಆಗ್ತಿದೆ ಅಂತ? ಕಷ್ಟ ಅನ್ನೋದಕ್ಕಿಂತ ಸುಮ್ಮನೆ ನೀವು ನೋಡಿದ್ರೆ ಅನಿಸುತ್ತೆ, ಸುಮ್ಮನೆ ಮಲಗಿದ್ದಾರೆ ಅನಿಸ್ತಾ ಇದೆ. ನಾವು ಶೂಟ್ಗಳಲ್ಲಿ ಎಷ್ಟೊಂದು 5 ನಿಮಿಷ 10 ನಿಮಿಷ ಸಿಕ್ಕಿದಾಗ ಒಂದು ಪವರ್ ನ್ಯಾಪ್ ತೊಗೋತಾಯಿದ್ರು. ಹಾಗೆ ಮಲಗಿದ್ದಾರೆ, ಹಾಗೆ ಅನ್ಕೋತಾ ಇದ್ದೀನಿ. ಆ ಒಂದು ಅನಿಸಿಕೆಯಿಂದನೇ ಇಲ್ಲಿಂದ ಹೊರಡ್ಬೇಕು. ಏಕೆಂದರೆ ನಾವು ಇನ್ನೇನೋ ರೀತಿ ನೋಡಿಕೊಂಡು ಆಗೋದಕ್ಕಿಂತ ಅವರ ಒಂದು ನಗು ಮುಖನೂ ಇದೆ ಅವ್ರದ್ದು. ಅದೇ ಮುಖನೇ ನನಗೆ ನೆನಪಿದೆ. ಅದು ಹಾಗೇ ಇರಲಿ ಅಂತ ನಾನು
ಇದಿಷ್ಟು ರೇಮಾ ಮೇಡಮ್ ಅವರ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ವಿಶಾಲಾಕ್ಷಿ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.